ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 16ನೇ ಶ್ಲೋಕ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹಾಗೆ ರಾಜ ಯುಧಿಷ್ಠಿರ, ಕುಂತಿಪುತ್ರನಾದ ರಾಜ ಯುಧಿಷ್ಠಿರ ಅನಂತ ವಿಜಯ ಎಂಬ ಶಂಖವನ್ನ ಊದಿದರು ಅಂತ ಹೇಳ್ತಾರೆ. ಇನ್ನು ನಕುಲಃ ಮತ್ತು ಸಹದೇವ ಅವರು ಸುಘೋಷ ಮಣಿಪುಷ್ಪಕ ಹಾಗೆ ಅಂತ, ಅದು ಶಂಖದ ಹೆಸರು. ಸುಘೋಷ ಮಣಿಪುಷ್ಪಕ ಎನ್ನುವ ಶಂಖವನ್ನ ನಕುಲ ಮತ್ತು ಸಹದೇವರು ಊದಿದರು ಹಾಗೆ ಅಂತ. ಇನ್ನು ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತಃ ಹಾಗೆ ಅಂತ. ಕಾಶಿಯ ರಾಜನು ಮತ್ತೆ ಶ್ರೇಷ್ಠ ಧನುರ್ಧಾರಿಯಾದ ರಥಿಕನಾದ ಶಿಖಂಡಿ ಮತ್ತು ದೃಷ್ಟದ್ಯುಮ್ನ ಮತ್ತು ವಿರಾಟ ಇವರೆಲ್ಲರೂ ಕೂಡ ಇನ್ನು ಹೇಳ್ತಾರೆ, ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾನ್ ದದ್ಮುಹು ಪೃಥಕ್ ಪೃಥಕ್. ದೃಪದ, ದ್ರೌಪದಿಯ ಮಕ್ಕಳು ಮತ್ತು ಅಭಿಮನ್ಯು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖವನ್ನು ಊದಿದರು ಹಾಗೆ ಅಂತ ಹೇಳ್ತಾರೆ. ಅದು ಮಂಗಳದ ಸಂಕೇತ. ಶಂಖಧ್ವನಿ ಅದು ಪರಮ ಮಂಗಳ. ಮನೆ ಮನೆಯಲ್ಲಿ ದೇವರ ಪೂಜಾ ಸಮಯದಲ್ಲಿ ಅದರ ಶಬ್ದ ಕೇಳಬೇಕು. ಅದೇ ನೋಡಿ, ಯುದ್ಧವೂ ಹಿಂದಿನ ಕಾಲದಲ್ಲಿ ಪೂಜಾ ರೂಪದಲ್ಲೇ ಮಾಡ್ತಾ ಇದ್ರು. ಯದ್ಯಪಿ ನೋಡಿದ್ರೆ ಪೂಜೆಯ ಆಯುಧ ಅದು ಶಂಖ. ಅದು ಪರಮಾತ್ಮನ ವಿಶೇಷ ಸನ್ನಿಧಾನ ಇರತಕ್ಕದ್ದು. ಅದನ್ನ ಯುದ್ಧದ ಆರಂಭದಲ್ಲಿ ಮಾಡ್ತಾರೆ ಅಂದ್ರೆ ಏನರ್ಥ? ಯುದ್ಧ ಎನ್ನತಕ್ಕದ್ದು ಅದು ಪೂಜಾ ರೂಪವಾಗಿದೆ ಹಾಗೆಂಬ ಅದರ ಸಂಕೇತ. ಅದು ಆ ರೀತಿಯಾಗಿ ಮಾಡಿದ್ರು ಹಾಗೆ ಅಂತ. ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಹಾಗೆ ಅಂತ. ಆ ಶಬ್ದ ಎಲ್ಲ ಕಡೆ ತುಂಬಿತ್ತಂತೆ. ಇಡೀ ಆಕಾಶದ ಎಲ್ಲ ಕಡೆ ತುಂಬಿತ್ತು, ಭೂಮಿಯಲ್ಲೂ ಎಲ್ಲ ಕಡೆ ತುಂಬಿತ್ತು. ಅದು ಎಲ್ಲ ಎಕೋ ಆಗಕ್ ಶುರುವಾಯ್ತಂತೆ. ವ್ಯನುನಾದಯನ್ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಎಕೋ ಬರ್ತಾ ಇತ್ತು, ಅಷ್ಟು ಜೋರಾಗಿ ಸೌಂಡ್ ಇತ್ತು ಅಂತ ಹೇಳ್ತಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹಾಗೆ. ಮತ್ತೆ ಹೇಳ್ತಾನೆ ಸಂಜಯ, ಧೃತರಾಷ್ಟ್ರ, ಧನುರ್ಧಾರಿಯಾದ ಅರ್ಜುನ ತಮ್ಮ ಶತ್ರುಗಳನ್ನ ಅಂದ್ರೆ ಕೌರವ ಸೈನ್ಯವನ್ನ ನೋಡ್ತಾ ಕೆಲವೊಂದು ಮಾತುಗಳನ್ನ ಕೃಷ್ಣನ ಮುಂದೆ ಹೇಳ್ತಾನೆ ಹಾಗೆ ಅಂತ. ಕಪಿಧ್ವಜ, ಅರ್ಜುನನ ಧ್ವಜದಲ್ಲಿ ಕಪಿ ಅಂದ್ರೆ ಹನುಮಂತ ದೇವರು ಇದ್ರು ಹಾಗೆ ಅಂತ. ಅದರಿಂದ ಅರ್ಜುನನಿಗೆ ವಿಶೇಷವಾದ ಅನುಗ್ರಹ ಅದು. ದೇಹದಲ್ಲೂ ಕೂಡ ದೇಹೋಪಿ ಯತ್ರ ಪವನಃ ತತ್ರ ಹರಿಹಿ ಹಾಗೆ ಅಂತ. ಪರಮಾತ್ಮ ಬಂದ ಅಲ್ಲಿ ಕೃಷ್ಣನ ಸಾರಥಿಯಾಗಿ
ಬರ್ತಾನೆ ಅಂತ ಗೊತ್ತಿದ್ದು ಹನುಮನ್ ದೇವರು ತಾವು ಬಂದರಂತೆ. ಹನುಮನ್ ದೇವರು ಧ್ವಜದಲ್ಲಿ ಬಂದದ್ದಕ್ಕೆ ಹಾ ಕೃಷ್ಣ ಅಲ್ಲಿ ಬಂದ್ರು, ಸಾರಥಿ ಆದರು ಹಾಗೆ ಅಂತಾನು ಹೇಳ್ಬೋದು. ಯಾಕೆ ಹಾಗೆಂದ್ರೆ ಪ್ರಸಿದ್ಧ ಕೃಷ್ಣ ಉಪದೇಶ ಮಾಡ್ತಾರೆ ಹಾಗೆ ಅಂತ. ಆ ಕೃಷ್ಣನ ಉಪದೇಶವನ್ನ ಕೇಳಲಿಕ್ಕೆ ಮುಖ್ಯ ಅಧಿಕಾರಿಗಳು ಅಂದ್ರೆ ಅದು ವಾಯುದೇವರೇ. ಈ ಭಗವದ್ಗೀತೆ ಚೆನ್ನಾಗಿ ಅರ್ಥ ಆಗೋದು ಯಾರಿಗೆ? ವಾಯುದೇವರಿಗೆ. ಮುಖ್ಯ ಅಧಿಕಾರಿಗಳು ಅವರೇ. ಅದರಿಂದ ಗೊತ್ತಿದ್ದು ಅರ್ಜುನ, ಅದರ ಗೊತ್ತಿಲ್ಲದೆ ಚೆನ್ನಾಗಿ ಶ್ರವಣ ಮಾಡಿದವರು ಅಂದ್ರೆ ಅದು ಹನುಮಂತ ದೇವರು. ಹಾಗೆ ಪರಮಾತ್ಮನ ಮಾಡಿದ ಉಪದೇಶ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಅದು ವಾಯುದೇವರು ಹಾಗೆ ಎಂಬ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿ ಸೇರಿದ್ದ ಕೌರವರು ಪಾಂಡವರು ಎಲ್ಲರನ್ನೂ ನೋಡಿ ಕಪಿಧ್ವಜನಾದ ಅರ್ಜುನ ಕೃಷ್ಣನ ಹತ್ರ ಕೆಲವು ಮಾತುಗಳನ್ನ ಹೇಳ್ತಾನೆ ಅಂತ ಬರುತ್ತದೆ. ಅದೇನು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.